ಕೊಪ್ಪಳದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಎಎಸ್ಐ ದರ್ಪ ಮೆರೆದಿರೋದು. ರಸ್ತೆ ಬದಿ ಡಿವೈಡರ್ ಮೇಲೆ ವ್ಯಾಪಾರ ಮಾಡ್ತಿದ್ದವರ ಮೇಲೆ ದರ್ಪ ಮೆರೆಯಲಾಗಿದೆ. ವ್ಯಾಪಾರ ಮಾಡುವುದಕ್ಕೆ ತಂದಿದ್ದ ವಸ್ತುಗಳನ್ನ ಎಸೆದ ಎಎಸ್ಐ. ಕುಷ್ಟಗಿ ಠಾಣೆ ಎಎಸ್ಐ ಕುಂಡ್ಲಿಕಪ್ಪರಿಂದ ಅಮಾನವೀಯ ವರ್ತನೆ ತೋರಲಾಗಿದೆ. ದೀಪಾವಳಿ ಹಬ್ಬ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಜನಜಂಗುಳಿ. ರಸ್ತೆಯ ಬದಿ ಡಿವೈಡರ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದ ವ್ಯಾಪಾರಿಗಳು ಈ ವೇಳೆ ಮನ ಬಂದಂತೆ ವಸ್ತುಗಳನ್ನು ಎಸೆದಿದ್ದಾರೆ. ಎಎಸ್ಐ ಕುಂಡ್ಲಿಕಪ್ಪ ವ್ಯಾಪಾರಿಗಳು ಬೇಡಿಕೊಂಡ್ರು ಬಿಡದೆ ವಸ್ತುಗಳನ್ನು ಎಸೆದಿದ್ದಾರೆ ಎಎಸ್ಐ. ಈ ದರ್ಪದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗಿದೆ. ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನೋಡಿ ಯಾವ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಎಲ್ಲ ವಸ್ತು ತೆಗೆದು ಹೇಗೆ ಬೇಕು ಹಾಗೆ ಬಿಸಾಕು ಕೆಲಸವನ್ನು ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹೇಳಬೇಕು ನಿಧಾನವಾಗಿ ಆ ಕಡೆ ಕರ್ಕೊಂಡು ಹೋಗಿ ಅಥವಾ ಆ ಕಡೆ ತೆಗೆದುಕೊಂಡು ಹೋಗಿ ಅಂತ. ಅದನ್ನು ಬಿಟ್ಟು ಎಲ್ಲ ತೆಗೆದು ರೋಡಿಗೆ ಬಿಸಾಕಿದ್ರೆ ಪಾಪ ಅವ್ರ ಹೊಟ್ಟೆಪಾಡಿಗೆ ತಾನೇ ಮಾಡ್ತಾ ಇರೋದು. ये मप चैनल का ये गाड़ी वाला ये मप चैनल का देखो गाड़ी वाला चल गए आप नहीं सक रहे कर क्या चल ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಏನು ಮಾನವೀಯತೆ ಅನ್ನೋದು ಇಲ್ದಂಗೆ ವರ್ತನೆ ಮಾಡ್ತಾ ಇದ್ದಾರೆ. ಒಮ್ಮೆ ಹೇಳಬೇಕು, ನೋಟಿಸ್ ಕೊಡಬೇಕು, ಅದನ್ನೆಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಈ ತರ ವಸ್ತುಗಳನ್ನ ಬಿಸಾಕ್ತಾ ಇದ್ದಾರೋ ಹೇಗೆ, ಏನ್ ಕತೆ ಅಂತ ನೀತಿ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ಏನಂದ್ರೆ ಪೊಲೀಸ್ ಠಾಣೆಯ PSI ಆದಂತ ಪುಂಡ್ಲಿಕಪ್ಪ ಅವರ ವರ್ತನೆ ನೋಡಿದ್ರೆ ನಿಜವಲ್ಲೂ ಕೂಡ ಬಹಳಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿರ್ತದ್ದು. ಸಾಮಾನ್ಯವಾಗಿ ಏನಂತಂದ್ರೆ ಫುಟ್ಪಾತ್ಗಳನ್ನ ದೊಡ್ಡ ದೊಡ್ಡ ಕೆಲವೊಂದಿಷ್ಟು ಗಣ್ಯ ವ್ಯಕ್ತಿಗಳು ಫುಟ್ಪಾತ್ಗಳನ್ನ ಅತಿಕ್ರಮಣ ಮಾಡಿ ಬಿಲ್ಡಿಂಗ್ ಕಟ್ಕೊಂಡಿರ್ತಾರೆ. ಅಂತವನ್ನ ತೆರವುಗೊಳಿಸೋ ಬದಲು ಸ್ವತಃ ಸಣ್ಣ ಅಂದ್ರೆ ಹಬ್ಬದ ಹರಿದಿನಗಳಲ್ಲಿ ಅಂದ್ರೆ ಏನ್ ದೀಪಾವಳಿ ಹಬ್ಬ ಬಂದಿದೆ, ದೀಪಾವಳಿ ನಂಬಿಕೊಂಡಂತ ಕೆಲವೊಂದಿಷ್ಟು ಸಣ್ಣ ವ್ಯಾಪಾರಸ್ಥರು ಹಬ್ಬದ ಹರಿದಿನಗಳಲ್ಲಿ ಹೊಟ್ಟೆಪಾಡು ಸಲುವಾಗಿ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದ್ರೆ ರಸ್ತೆ ಬದಿ ಇಟ್ಕೊಂಡು ಬಂಡಿಯನ್ನು ಇಟ್ಕೊಂಡು ಕೆಲವೊಂದಿಷ್ಟು ದೀಪ ಮಾರೋದಿರ್ಬೋದು, ಹಣ್ಣು ಹಂಪಲ ಮಾರೋದಿರ್ಬೋದು, ಹೂ ಮಾರುಕಟ್ಟೆ ಮಾರೋದಿರ್ಬೋದು, ಕೆಲವೊಂದಿಷ್ಟು ವಸ್ತುಗಳನ್ನ ಮಾರಾಟ ಮಾಡೋದು ಮಾಡಿ ಜೀವನ ಸಾಗಿಸೋದು ಸಣ್ಣ ವ್ಯಾಪಾರಸ್ಥರ ಬದುಕು ಅಂತ ಹೇಳ್ಬೋದು. ಆದ್ರೆ ಸಣ್ಣ ವ್ಯಾಪಾರಸ್ಥರ ಮೇಲೆ ಎಷ್ಟರ ದರ್ಪ ಅಂತಂದ್ರೆ ಏನು ಪುಂಡ್ಲಿಕಪ್ಪ ಇವರು PSI ಇದ್ದಾರೆ, ಅವ್ರ ದರ್ಪ ನೋಡ್ತಿದ್ರೆ ನಿಜವಲ್ಲೂ ಕೂಡ ಬಹಳಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುತ್ತದ್ದು. ನಿಮ್ಗೆ ಇದೆಲ್ಲ ಬೇಕಾಗಿತ್ತ? ಯಾಕಂತಂದ್ರೆ ದೊಡ್ಡ ಗಣ್ಯ ವ್ಯಕ್ತಿಗಳು ಫುಟ್ಪಾತ್ಗಳಲ್ಲಿ ರಸ್ತೆಯನ್ನ ಅತಿಕ್ರಮಣ ಮಾಡಿ ಬಿಲ್ಡಿಂಗ್ ಕಟ್ಟಿರ್ತಾರೆ. ಅದನ್ನ ನೀವು ಟ್ರಾಫಿಕ್ ಜಾಮ್ ಆಗತ್ತಂದ್ರೆ ಅಂತವನು ಮೊದಲು ತೆರವುಗೊಳಿಸಿ ನೋಟಿಸ್ ಕೊಡ್ಬೇಕು. ಆದ್ರೆ ಹಬ್ಬ ಹರಿದಿನಗಳಲ್ಲಿ ಕೇವಲ ಒಂದು ಸಂಡೇ ಬಂದ್ರೆ ಮಾತ್ರ, ರವಿವಾರ ಬಂದ್ರೆ ಅಥವಾ ಹಬ್ಬ ಹರಿದಿನ ಬಂದ್ರೆ ಮಾತ್ರ ಅಲ್ಲಿ ರಸ್ತೆ ಬದಿ ಕುಂತ್ಕೊಂಡು ವ್ಯಾಪಾರ ಮಾಡುವಂತ ಸಣ್ಣ ವ್ಯಾಪಾರಸ್ಥರ ಮೇಲೆ ನಿಮ್ಮ ಇದೆಷ್ಟು ದರ್ಪ ಬೇಕಿತ್ತು ಅನ್ನೋದು ಸಾರ್ವಜನಿಕ ವರದಿಯಲ್ಲಿ ಆಕ್ರೋಶಕ್ಕೆ ಕಾರಣವಿರುತ್ತದೆ. ಪುಂಡ್ಲಿಕಪ್ಪ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಯಾಕಂತಂದ್ರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರುತ್ತೆ ಬಡವರು. ಅವ್ರಿಗೆ ಅದೊಂದೇ ಒಂದು ವಾರಕ್ಕೆ ಒಂದು ಸಲ ಅಥವಾ ದೀಪಾವಳಿ ಹಬ್ಬ ಬಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ವ್ಯಾಪಾರ ಮಾಡ್ಕೊಂಡು ತಮ್ಮ ಜೀವನನ ನಡೆಸಬೇಕು. ಇಂಥ ಸಂದರ್ಭದಲ್ಲಿ ಅವರ ಹೊಟ್ಟೆ ಮೇಲೆ ಈ ರೀತಿ ದರ್ಪವನ್ನು ತೋರಿಸಿ ಅದ್ರ ಜೊತೆಗೆ ಆ ವಸ್ತುಗಳನ್ನ ನೀಟಾಗಿ ಹೇಳ್ಬೇಕಾಗಿತ್ತು. ಇಲ್ಲ ನೀವು ವಸ್ತುಗಳನ್ನ ತೆರವುಗೊಳಿಸಿ, ಇಲ್ಲಿ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ವ್ಯಾಪಾರಸ್ಥರು ತೆಗೆದುಕೊಳ್ತಿದ್ರು. ಆದ್ರೆ ಅದೆಲ್ಲ ಅವರು ತಮ್ಮ ಕೈಯಿಂದನೇ ಕಿತ್ತೆಸ್ದು ಮತ್ತು ಹಾಳು ಮಾಡುವಂತ ಕೆಲಸ ಸ್ವತಃ ಪುಂಡ್ಲಿಕಪ್ಪ ಅವರು ಮಾಡಿರೋದು. ಇದು ಮಾನವೀಯತೆ ಇದೆನಾ ಸ್ವತಃ PSI ಅವರಿಗೆ ಇದೆನಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿರುತ್ತದೆ. ಈಗಲಾದ್ರೂ ಇಂಥವ್ರ ಮೇಲೆ ಪೊಲೀಸ್ ಮೇಲಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕಂತ ಅವಶ್ಯಕತೆ ಇರುವಂತ ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. चल